ಸ್ವಾಮಿ ಕೊಲೆ ಆರೋಪ ಹೊತ್ತ ದರ್ಶನ್ ಇಷ್ಟು ದಿನ ಸರ್ಜರಿ ಬೇಡ ಬೇಡ ಅಂತ ಹೇಳ್ತಿದ್ರು. ಆದ್ರೀಗ ಸಡನ್ ಆಗಿ ಸರ್ಜರಿ ಜಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ನಡುವೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಫೋಟೋ ಕೂಡ ವೈರಲ್ ಆಗಿದೆ. ಹಾಗಾದ್ರೆ ಟ್ರೀಟ್ಮೆಂಟ್ ಪಡೆಯುತ್ತಿರೋ ದಾಸನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮೆತ್ತನೆಯ ಹಾಸಿಗೆ, ಸುಖದ ಸುಪ್ಪತ್ತಿಗೆ, ಅಭಿಮಾನಿಗಳ ಪ್ರೀತಿಯ ಕೋಟೆ, ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಮೆರೀತಿದ್ದ ನಟ ದರ್ಶನ್ ಸ್ವಾಮಿ ರಕ್ತ ಮೆತ್ತಿಕೊಂಡು ಒದ್ದಾಡುವಂತಾಗಿದೆ. ಸಂಕಷ್ಟದ ಚಕ್ರವ್ಯೂಹದಲ್ಲಿ ಸಿಲುಕಿ ಆಸ್ಪತ್ರೆಯಲ್ಲೇ ಚಕ್ರವರ್ತಿ ಚಡಪಡಿಸುತ್ತಿದ್ದಾರೆ. ಬಳ್ಳಾರಿ ಜೈಲಲ್ಲಿ ಪರದಾಡಿ ಸೊಂಟ ಹಿಡ್ಕೊಂಡು ಕುಂಟುತ್ತಾ ಮಧ್ಯಂತರ ಜಾಮೀನು ಪಡೆದಾಗಿದೆ. ಈ ನೋವು ಸಹಿಸೋದಕ್ಕಾಗಲ್ಲ, ಸರ್ಜರಿ ಬೇಕೇ ಬೇಕು ಅಂತಿದ್ದ ದಾಸ ಹೊರಬಂದ ಮೇಲೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇದರ ನಡುವೆ ದರ್ಶನ್ ಕುರಿತು ನ್ಯೂಸ್ 18 ಮತ್ತಷ್ಟು ವಿಚಾರ ಬಿಚ್ಚಿಟ್ಟಿದೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ಗೆ ಚಿಕಿತ್ಸೆ. ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋ. ಬಳ್ಳಾರಿ ಜೈಲು ಸೇರಿದ್ದೇ ಸೇರಿದ್ದು. ದರ್ಶನ್ ಬೆನ್ನು ನೋವಿನಿಂದ ಬಳಲಿ ಬೆಂಡಾಗಿದ್ರು. ಹೆಜ್ಜೆ ಹೆಜ್ಜೆಗೂ ನೋವು ನೋವು ಅಂತ ತೊಳಲಾಡಿ ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ದಾರೆ. ಕಳೆದ 32 ದಿನಗಳಿಂದ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ದರ್ಶನ್ ಚಿಕಿತ್ಸೆ ಪಡೆಯುತ್ತಿದ್ದಾರಾ? ಆಸ್ಪತ್ರೆಯಲ್ಲಿ ಅವರ ಸ್ಥಿತಿ ಹೇಗಿದೆ ಅನ್ನೋದು ಎಲ್ಲರ ಪ್ರಶ್ನೆಯಾಗಿತ್ತು. ಇದೀಗ ದಾಸ ಚಿಕಿತ್ಸೆ ಪಡೆಯುತ್ತಿರೋ ಫೋಟೋ ನ್ಯೂಸ್ 18ಗೆ ಸಿಕ್ಕಿದೆ. ಸ್ಪೆಷಲ್ ವಾರ್ಡ್ನಲ್ಲಿ ನೀಲಿ ಬಣ್ಣದ ಡ್ರೆಸ್ ಹಾಕಿ ಬೆಡ್ ಮೇಲೆ ಮಲಗಿರೋ ಫೋಟೋ ಲಭ್ಯವಾಗಿದೆ. ಸರ್ಜರಿಗೆ ನಟ ದರ್ಶನ್ ಗ್ರೀನ್ ಸಿಗ್ನಲ್. ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಜಾಮೀನು ಪಡೆದು ಆಸ್ಪತ್ರೆ ಸೇರಿದ್ದು. ಇಷ್ಟು ದಿನವಾದರೂ ಪೊರ್ಕಿಗೆ ಸರ್ಜರಿ ಮಾಡಿಲ್ಲ. ಬಿಪಿ ವೇರಿಯೇಷನ್ಸ್ ಕಾರಣ ನೀಡಿ ಸರ್ಜರಿ ಮುಂದೂಡುತ್ತಲೇ ಇದ್ದಾರೆ. ಸರ್ಜರಿ ಮಾಡಿಸಿದ್ರೆ ಮುಂದಿನ ಸಿನಿಮಾ ಭವಿಷ್ಯಕ್ಕೆ ಸಮಸ್ಯೆ ಆಗಲಿದೆ ಅನ್ನೋ ಆತಂಕ ಕಾಡ್ತಿದೆಯಂತೆ. ಇದರ ಮಧ್ಯೆ ಸರ್ಜರಿ ವಿಚಾರವನ್ನೇ ಮುಂದಿಟ್ಟು ಪೊಲೀಸರು ಮಧ್ಯಂತರ ಜಾಮೀನು ರದ್ದತಿಗೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಖಾಕಿ ಅಸ್ತ್ರಕ್ಕೆ ಕಕ್ಕಾಬಿಕ್ಕಿಯಾಗಿರೋ ದಾಸ ಸರ್ಜರಿಗೆ ಓಕೆ ಎಂದಿದ್ದಾರಂತೆ. ಡಾಕ್ಟರ್ ನವೀನ್ ಅಪ್ಪಾಜಿಗೌಡ ಅವರು ಡೆವಿಲ್ ಮನವೊಲಿಸಿದ್ದು ಬಿಪಿ ವೇರಿಯೇಷನ್ ಸರಿಯಾದ ಮೇಲೆ ಆಪರೇಷನ್ ಮಾಡ್ತಾರಂತೆ. ಯಾರ ಮಾತಿಗೂ ಬಗ್ಗದ ದರ್ಶನ್ ಏಕಾಏಕಿ ಸರ್ಜರಿಗೆ ಗ್ರೀನ್ ಸಿಗ್ನಲ್ ಕೊಡ್ತಿದ್ದಂತೆ ಪತ್ನಿ ವಿಜಯಲಕ್ಷ್ಮಿ ಖುಷಿಯಾಗಿದ್ದಾರಂತೆ. ಈ ಹಿನ್ನೆಲೆ ಪತಿಗಾಗಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ. ಹಲವಾರು ದೇವಸ್ಥಾನಗಳಿಗೆ ತೆರಳಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಅಂತ ಹರಕೆ ಕಟ್ಟಿದ್ದಾರಂತೆ. ನಾಳೆ ದಾಸನ ಬೇಲ್ ಭವಿಷ್ಯ ನಿರ್ಧಾರ. ಹೈಕೋರ್ಟ್ 6 ವಾರಗಳ ಮಧ್ಯಂತರ ಜಾಮೀನು ಮಂಜೂರು ಮಾಡಿತ್ತು. 42 ದಿನಗಳ ಜಾಮೀನಿನಲ್ಲಿ ಈಗಾಗಲೇ 33 ದಿನ ಕಳೆದಿದ್ದು ಇನ್ನೂ 9 ದಿನಗಳು ಬಾಕಿ ಇವೆ. ಈ ಮಧ್ಯೆ ದರ್ಶನ್ ಮಧ್ಯಂತರ ಜಾಮೀನು ರದ್ದು ಮಾಡುವಂತೆ ಖಾಕಿ ಕೋರ್ಟ್ ಮೆಟ್ಟಿಲೇರಿದ್ದು ನಾಳೆ ಅದರ ವಿಚಾರಣೆ ನಡೆಯಲಿದೆ. ಹೀಗಾಗಿ ನಾಳೆಯೇ ದರ್ಶನ್ ಬೇಲ್ ಭವಿಷ್ಯ ಹೊರಬೀಳುವ ಸಾಧ್ಯತೆ ಇದೆ. ಅದೇನೇ ಇರಲಿ, ಇಷ್ಟು ದಿನ ಸೈಲೆಂಟ್ ಆಗಿದ್ದು ಅರ್ಜಿ ವಿಚಾರಣೆ ಸಂದರ್ಭದಲ್ಲೇ ಫೋಟೋ ವೈರಲ್ ಆಗಿದ್ದು ಹಾಗೂ ಸರ್ಜರಿ ಮಾಡಿಸಿಕೊಳ್ಳುವುದಕ್ಕೆ ಒಪ್ಪಿದ್ದಾರೆ ಅನ್ನೋ ವಿಚಾರ 10 ಅನುಮಾನ ಹುಟ್ಟುವಂತೆ ಮಾಡಿದೆ. ಸತೀಶ್ ಜೊತೆ ಗಂಗಾಧರ್, ನ್ಯೂಸ್ 18 ಬೆಂಗಳೂರು.